ಸಮಾಜಮುಖಿ ವ್ಯಕ್ತಿತ್ವ ಗುಣಗಳನ್ನು ಹೊಂದಿರುವಂತಹ ವ್ಯಕ್ತಿಗಳ ಹುಟ್ಟುಹಬ್ಬವನ್ನು ಆಚರಿಸುವುದು ಅರ್ಥಪೂರ್ಣ ಕಾರ್ಯಕ್ರಮ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಾಡೇನಹಳ್ಳಿ ಲೋಕೇಶ್ ಹೇಳಿದರು. ಚನ್ನರಾಯಪಟ್ಟಣದ ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಪ್ರಾಂಶುಪಾಲ ಅರುಣ್ ಕುಮಾರ್ ರವರ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಇವತ್ತಿನ ಕಾಲಘಟ್ಟದಲ್ಲಿ ಹುಟ್ಟುಹಬ್ಬ ಆಚರಣೆ ಎಂದರೆ ಮೋಜಿಗಾಗಿ ಮಾಡುವ ಕಾರ್ಯಕ್ರಮವಾಗಿದೆ. ಆದರೆ ಇಲ್ಲಿ ರಕ್ತದಾನ ಶಿಬಿರ ಮಾಡುವ ಮೂಲಕ ನೂರಾರು ರೋಗಿಗಳಿಗೆ ಕಾರ್ಯಕ್ರಮ ಸಂಜೀವಿನಿಯಾಗಿ ಮಾರ್ಪಟ್ಟಿದೆ. ಸಮಾಜಕ್ಕೆ ನಾವು ಏನಾದರೂ ಕೊಡುಗೆಯಾಗಿ ಕೊಟ್ಟು ನಂತರ ನಾವು ಹಿಂತಿರುಗಿ ನೋಡಬೇಕೇ ಹೊರತು ಸಮಾಜ ನಮಗೆ ಏನೂ ಕೊಟ್ಟಿತು ಎಂದು ನೋಡುವುದಲ್ಲ ಎಂದರು. ಸಾಹಿತ್ಯಾತ್ಮಕವಾಗಿ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟುಹಬ್ಬ ಮಾಡಬೇಕಾದ್ರೆ ಅವರು ಕೂಡ ನಮ್ಮ ಜೊತೆ ಬಂದು ಕೈ ಜೋಡಿಸಿದ್ದಾರೆ. ಹೀಗೆ ಸಮಾಜಮುಖಿ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿಗಳ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಕ್ಕಂಥದ್ದು ಅರ್ಥಪೂರ್ಣ ಅಂತ ಹೇಳಿ ನಾವಾದ್ರೂ ಕೂಡ ಭಾವಿಸಬೇಕಾಗ್ತದೆ. ಇವತ್ತಿನ ಸಂದರ್ಭ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಕ್ಕಂಥದ್ದು ಒಂದು ಮೋಜಿಗೆ ಒಳಪಟ್ಟಿದೆ. ಮಕ್ಕಳೇ, ವಿದ್ಯಾರ್ಥಿಗಳೇ, ಇದು ಮೋಜಿಗಾಗಿ ಮಾಡ್ತಕ್ಕಂಥದ್ದಲ್ಲ. ನಮಗೆ 40 ವರ್ಷವನ್ನ ಪೂರೈಸಿ 41 ವರ್ಷಕ್ಕೆ ಕಾಲಿಡುವಾಗ ನನ್ನ ಗುರಿ ಉದ್ದೇಶ ಏನು, ಸಮಾಜಕ್ಕೆ ನಾನು ಕೊಟ್ಟಿದ್ದೆಷ್ಟು, ಸಮಾಜದಿಂದ ನಾನು ಪಡ್ಕೊಂಡಿದ್ದೆಷ್ಟು ಅಂತಕ್ಕಂಥ ಲೆಕ್ಕಾಚಾರವನ್ನು ನಾವು ಹಾಕಿದಾಗ ಸಮಾಜಕ್ಕೆ ಏನಾದರೂ ಕೊಟ್ಟಿದ್ದೀವ ಅಂತ ನಾವು ಹಿಂದೆ ತಿರುಗಿ ನೋಡಬೇಕು. ಸಮಾಜಕ್ಕೆ ಏನಾದರೂ ಕೊಟ್ಟು ನಮ್ಮ ಜೀವನವನ್ನು ಮುಕ್ತಾಯ ಮಾಡಬೇಕು. ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಇವತ್ತಿನ ಹುಟ್ಟುಹಬ್ಬ ಏನಾಗಿದೆ, ಆಡಂಬರವಾಗಿ ಅದನ್ನ ವಿಸ್ತರಣೆ ಮಾಡಿ ಹೇಳಲಿಕ್ಕೆ ಕೂಡ ನಾಚಿಕೆ ಆಗ್ತದೆ. ಎಲ್ಲಿ ಬೀದಿಯಲ್ಲಿ ರಸ್ತೆಯಲ್ಲಿ ಬೈಕ್ ಮೇಲೆ ಇಟ್ಬಿಟ್ಟು ಒಂದು ಕೇಕ್ ಕಟ್ ಮಾಡ್ತಕ್ಕಂಥದ್ದು ಅಸಹ್ಯದ ಮನಸ್ಥಿತಿ ಅಲ್ವಾ. ಮತ್ತೆ ಅದರ ಹೆಸರಿನಲ್ಲಿ ರಾತ್ರಿ ಅಮಲಿನಲ್ಲಿ ಸುಮ್ಮನೆ ಖುಷಿಗಾಗಿ ಬೇರೆ ತೇಲಾಡ್ತಕ್ಕಂಥದ್ದು, ಸಾರ್ವಜನಿಕ ವಲಯದಲ್ಲಿ ಅಸಭ್ಯವಾಗಿ ವರ್ತಿಸ್ತಕ್ಕಂಥದ್ದು ಕೆಟ್ಟದ್ದಲ್ವಾ. ಆ ತರ ಆಚರಣೆ ಮಾಡಬಾರ್ದು. ನೀವು ಕೂಡ ಆಚರಣೆ ಮಾಡಿ, ದೇವಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸಿ, ನಿಮ್ಮ ತಂದೆ ತಾಯಿಗಳಿಗೆ ಆಶೀರ್ವಾದ ತಗೊಳ್ಳಿ, ಗುರುಗಳಿಗೆ ಆಶೀರ್ವಾದ ತಗೊಳ್ಳಿ, ಸಹೋದರಿಯೊಟ್ಟಿಗೆ ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡಿ ಖುಷಿ ಹಂಚ್ಕೊಳ್ಳಿ. ಆದ್ರೆ ದಿಕ್ಕು ತಪ್ಪಬಾರ್ದು, ದಾರಿ ತಪ್ಪಬಾರ್ದು ನಿಮ್ಮ ಹುಟ್ಟುಹಬ್ಬದ ದಿನ ಅಂತ ಹೇಳಿ ನನ್ನ ಮನವಿಯನ್ನು ಮಾಡ್ತೇನೆ. ಬಳಿಕ ಮಾತನಾಡಿದ ನವೋದಯ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಮುರಾರ್ಜಿ ಮಂಜುನಾಥ್, ಹುಟ್ಟುಹಬ್ಬ ಕೇವಲ ಆಡಂಬರಕ್ಕೆ ಅಲ್ಲ, ಅದೊಂದು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಬೇಕು ಎಂಬುದನ್ನು ಈ ಕಾರ್ಯಕ್ರಮದಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ಆ ದೇವರು ಐಶ್ವರ್ಯಕ್ಕಿಂತ ಆಯಸ್ಸು ಮತ್ತು ಆರೋಗ್ಯ ಎರಡನ್ನೂ ಕರುಣಿಸಿದರೆ ನಿಮ್ಮಂತ ಸಾವಿರಾರು ಸಮಾಜದಲ್ಲಿ ಭಗವಂತ ಈ ತರುಣರವರಿಗೆ ಆಯಸ್ಸು ಆರೋಗ್ಯ ಕೊಡ್ಲಿ, ಐಶ್ವರ್ಯ ನನಗೆ ಕೇಳಲ್ಲ. ಯಾಕೆಂದ್ರೆ ನಿಮ್ಗಳೆಲ್ಲ ಓಡಾಟಗಳನ್ನೆಲ್ಲ ಒಂದು ಉನ್ನತ ಘಟ್ಟಕ್ಕೆ ತಗೊಳಕ್ಕೆ ದೇವರವ್ರಿಗೆ ಶಕ್ತಿ ಕೊಡ್ಲಿ. ಮುಂದೆ ಹಿಂಗೆ ನೂರಾರು ವರ್ಷಗಳ ಬರ್ತ್ಡೇ ಆಚರಣೆ ಮಾಡುವಂತ ಶಕ್ತಿ ನಿಮ್ಗೂ ಕೊಡ್ಲಿ ಅಂತ ಹೇಳ್ತಾ ನಮಗೆ ಕಾರ್ಯಕ್ರಮದಲ್ಲಿ ತಾಲೂಕು ವೈದ್ಯಾಧಿಕಾರಿ ಯುವರಾಜ್, ಪುರಸಭಾ ಮಾಜಿ ಅಧ್ಯಕ್ಷ ಟಿವಿಎಸ್ ಶಶಿಕುಮಾರ್, ಪರಿಸರ ಪ್ರೇಮಿ ಶಾಲಿನಿ, ವಿದ್ಯಾಸಂಸ್ಥೆಯ ಅಶೋಕ್, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ದಯಾನಂದ ಶೆಟ್ಟಿಹಳ್ಳಿ, ಸಂಸ್ಥೆಯ ಗೌರವ ಅಧ್ಯಕ್ಷ ಲಕ್ಷ್ಮೇಗೌಡ, ಕಾಲೇಜಿನ ಶಿಕ್ಷಕರಿಂದ ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಹಾಜರಿದ್ದರು. ಕಾರ್ಯಕ್ರಮವನ್ನು ಲೋಹಿತ್ ನಿರೂಪಿಸಿದರು. ಕಾಲೇಜಿನ ವಿದ್ಯಾರ್ಥಿ ದೀಕ್ಷಿತ್ ಎಲ್ಲರನ್ನ ಸ್ವಾಗತಿಸಿ ವಂದಿಸಿದರು.